ಈ ನಡುವೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡೆಂಘಿ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ನಡುವೆ ಕೆಲ ಪ್ರದೇಶಗಳು ನಗರದಲ್ಲಿ ನೈರ್ಮಲ್ಯ ವಿಚಾರವಾಗಿ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಮುಂದುವರೆದಿದೆ. ನಗರದಲ್ಲಿ ಡೆಂಗ್ಯೂ ಭೀತಿ ಹೆಚ್ಚಾಗ್ತಾ ಇದೆ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಕಡೆ ಇಡೀ ಬಿಬಿಎಂಪಿ ಅಧಿಕಾರಿಗಳು ಫೀಲ್ಡ್ಗೆ ಇಳಿದು ಸರ್ವೆಗಳನ್ನು ಮಾಡ್ತಾ ಇದ್ದರೆ, ಮತ್ತೆ ಕೆಲವೆಡೆ ಇದೇ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೆಲವು ಏರಿಯಾ ನಿವಾಸಿಗಳು ಡೆಂಗಿ ಭೀತಿಗೆ ತುತ್ತಾಗುವ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಮಾನ್ಯ ವಿರೋಧ ಪಕ್ಷದ ನಾಯಕ ಅಶೋಕ್ ಕ್ಷೇತ್ರ ಪದ್ಮನಾಭನಗರ ವ್ಯಾಪ್ತಿಯ ಚನ್ನಮನಕೆರೆ ಅಚ್ಚುಕಟ್ಟಿನ ಗಣೇಶ ಮಂದಿರ ವಾರ್ಡ್ನ ಈ ರಸ್ತೆಯಲ್ಲಿ ಕಳೆದ ಕೆಲ ದಿನಗಳ ಹಿಂದಷ್ಟೇ ದೊಡ್ಡ ಡ್ರೈನ್ ಒಂದರ ಮೇಲೆ ರಸ್ತೆ ನಿರ್ಮಾಣ ಮಾಡಿ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡಿಕೊಡಲಾಗಿತ್ತು. ಆದರೆ ಈ ಮಾರ್ಗದಲ್ಲೇ ಬಿಬಿಎಂಪಿ ಡಂಪಿಂಗ್ ವಾಹನಗಳನ್ನು ನಿಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಇದರಿಂದ ಸ್ಥಳದಲ್ಲಿ ನೈರ್ಮಲ್ಯ ಉಂಟಾಗಿ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. ಈ ಭಾಗದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳಿದ್ದು, ಇಲ್ಲಿನ ನಿವಾಸಿಗಳು ನೈರ್ಮಲ್ಯದಿಂದ ಡೆಂಘಿ ಬರುವ ಆತಂಕದಲ್ಲೇ ದಿನ ಕಳೆಯೋ ಹಾಗಾಗಿದೆ. ಈ ಸೊಳ್ಳೆಗಳ ಕಾಟಕ್ಕೆ ಬೇಸತ್ತಿರುವ ಸ್ಥಳೀಯರು ಕಿಟಕಿ ಮನೆ ಬಾಗಿಲನ್ನು ತೆಗೆಯೋದಕ್ಕೆ ಹೆದರುವಂತಾಗಿದೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಸೊಳ್ಳೆಗಳು ಕಚ್ಚಿ ಮಕ್ಕಳು ಕೂಡ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಈ ನೈರ್ಮಲ್ಯದಿಂದ ಬೇಸತ್ತಿರುವ ಜನ ಕೂಡಲೇ ಡಂಪಿಂಗ್ ವಾಹನ ನಿಲ್ದಾಣವನ್ನು ಶಿಫ್ಟ್ ಮಾಡುವಂತೆ 10 ಬಾರಿ ಮನವಿ ಮಾಡಿಕೊಂಡ್ರು. ಅಧಿಕಾರಿಗಳು ಮಾತ್ರ ಕೇರ್ ಮಾಡ್ತಾ ಇಲ್ಲ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲ, ಡೆಂಗು ಮಲೇರಿಯಾ ಎಲ್ಲ ಜಾಸ್ತಿ ಆಗ್ತಾ ಇದೆ, ಸೊಳ್ಳೆ ಜಾಸ್ತಿ ಆಗ್ತಾ ಇದೆ. ತಾವು ನೋಡ್ಬೋದು, ನಾನು ಹಿಂದ್ಗಡೆ ಬಿಬಿಎಂಪಿ ಕಸದ ಲಾರಿ ಇದೆ, ಅದ್ರಲ್ಲಿ ಎಷ್ಟು ಕಸ ಹರಿದು ಎಷ್ಟು ಕೊಳೆ ಹರ್ಕೊಂಡು ಹೋಗ್ತಾ ಇದೆ. ಇದು ಕಿಲೋಮೀಟ್ರ್ ಗಟ್ಟಲೆ ಬರುತ್ತೆ. ಇಲ್ಲೇನಾದ್ರು ಒಂದು ಸತಿ ಮಳೆ ಆದರೆ ಇಲ್ಲಿ ಮೂಗು ಮುಚ್ಕೊಂಡು ಓಡಾಡಬೇಕಂತ ಪರಿಸ್ಥಿತಿ ಇದೆ. ಯಾವುದೇ ಮನೆ ನೋಡ್ಬೋದು, ಒಂದು ಕಿಟಕಿ ಬಾಗಿಲು ತೆಗಿಯೋಕ್ಕಾಗ್ತಾ ಇಲ್ಲ ಈಗಿನ ಪರಿಸ್ಥಿತಿಲಿ. ಇಲ್ಲಿ ಮಕ್ಕಳು ಮರಿ ವಯಸ್ಸಾದವರೆಲ್ಲ ರಾತ್ರಿ ಹೊತ್ತು ಇಲ್ಲಿ ಯಾರು ಬರೋಂಗಿಲ್ಲ 5 ಗಂಟೆ ಮೇಲೆ. ಅಷ್ಟು ಸೊಳ್ಳೆ ಒಳ್ಳೆ ಜೇನುಳ ಇದ್ದಂಗಿದೆ ಇಲ್ಲಿ. ಇಲ್ಲಿಂದ ಅಲ್ಲಿವರೆಗೂ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ಕಸದ ವ್ಯವಸ್ಥೆ ಆಗಲಿ, ಇದು ಮಿನಿ ಡಂಪಿಂಗ್ ಯಾರ್ಡ್ ಆಗಿದೆ. ಇಲ್ಲಿ ತುಂಬ ಕಷ್ಟ ಆಗ್ತಾ ಇದೆ ನಮಗೆ. ಕಿಟಕಿ ಬಾಗಿಲು ತೆಗಿಯೋ ಆಗಿಲ್ಲ, ಮಕ್ಕಳು ಹೊರಗಡೆ ಬರೋ ಆಗಿಲ್ಲ. ಇವಾಗ ನಮ್ಮ ಮೊಮ್ಮಗನ ಕಚ್ಚಿದೆ, ಒಂದೊಂದು ಗಂಧೆ ಇಷ್ಟಿಷ್ಟಾಗ್ಲ ಇದೆ, ಚುಚ್ಚಿದಂಗೆ ಆಗುತ್ತೆ ಅಂತ ಬೆಳಗ್ಗೆ ಸ್ಕೂಲ್ಗೆ ಹೋಗಲ್ಲ ಅಂತ ಕೂತಿದ್ದೆ ಸರ್. ಗಾಡಿ ಹಾಕ್ಬೇಡಿ ಅಂದರೆ ನಮಗೆ ಕೊಟ್ಟಿರೋದೇ ಪಾಯಿಂಟ್ ಇಲ್ಲಿ ಅಂತ ಹೇಳ್ತಾರೆ. ಇರೋ ಇಷ್ಟಾಗಲ್ಲ. ಆ ಮೋರಿ ಇರುವಾಗಲೇ ಎಷ್ಟೋ ಚೆನ್ನಾಗಿತ್ತು ಸರ್. ಇವಾಗಂತೂ ತುಂಬಾ ಅಧ್ವಾನ. ಆ ಪಾರ್ಕಿಂಗು, ಈ ಜೆಂಟ್ಸ್ಗಳು ರೀಸಸ್ ಮಾಡೋದು ಯಾರಿಗೂ ಹೇಳೋಕ್ಕಾಗಲ್ಲ ಸರ್. ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಕಸ ತಂದು ಸುರಿತಾನೇ ಇರ್ತಾರೆ.